ಅಸ್ಸಾಂ 124 ಸ್ಥಾನಗಳು, ಅಷ್ಟು ಕ್ಷೇತ್ರಗಳು ಅಸ್ಸಾಂನಲ್ಲಿದೆ. ಅಂತಿಮ ಲೆಕ್ಕಾಚಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಲ್ಲಿರ್ತಕ್ಕಂಥ ಕುತೂಹಲ ಅಂದರೆ ಬಿ ಜೆ ಪಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುತ್ತಾ ಅಂತ, ಮತದಾರರ ಒಲವು ಯಾವ ಕಡೆಗಿದೆ ಅಂತೇಳಿ. ಒಟ್ಟು ಮತದಾರರು ಸರಿಸುಮಾರು 2.49 ಕೋಟಿ. ಅಷ್ಟು ಜನರಲ್ಲಿ 2.14 ಕೋಟಿಯಷ್ಟು ಜನ ಮತವನ್ನು ಮಾಡಿದ್ದಾರೆ. ಅಂದರೆ ಅಲ್ಲೂ ಸಹ ಉತ್ತಮವಾದಂಥ ಮತದಾನ ಆಗಿದೆ. 75.96% ಅಸ್ಸಾಂನಲ್ಲಿ ಮತದಾನ ಆಗಿದೆ. ಹಾಗಾಗಿ ಅಸ್ಸಾಂನಲ್ಲಿ ಈ ಬಾರಿ ಮತ್ತೆ 3ನೇ ಬಾರಿ ಬಿ ಜೆ ಪಿ ಗೆಲ್ಲುತ್ತಾ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಅಲ್ಲೂ ಸಹ ಬಿ ಜೆ ಪಿ ಭಾಳ ತೀವ್ರವಾದ ಪ್ರಚಾರವನ್ನು ಮಾಡಿತ್ತು. ಜೊತೆಗೆ ಕಾಂಗ್ರೆಸ್ ಪಕ್ಷವೂ ಸಹ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅವರು ಸಹ ಪ್ರಚಾರವನ್ನು ತೀವ್ರವಾಗಿ ಮಾಡಿದರು. ಗೌರವ್ ಗೊಗೊಯ್ ಪ್ರಮುಖ ನಾಯಕರು, ಕಾಂಗ್ರೆಸ್ ನೇತೃತ್ವದ ಈ ಮೈತ್ರಿಕೂಟದ ಪ್ರಮುಖ ನಾಯಕರು. ಗೌರವ್ ಗೊಗೊಯ್ ಮತ್ತು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಇವರ ನಡುವೆ ಬಹಳ ವಾಗ್ಯುದ್ಧ ನಡೀತು. ಗೌರವ್ ಗೊಗೊಯ್ ಅವರಂತೂ ಹಿಮಂತ್ ಬಿಸ್ವಾ ಶರ್ಮಾ ಅವರ ವಿರುದ್ಧ ಭಾಳ ಆರೋಪಗಳನ್ನು ಮಾಡಿದರು. ಅವರ ಪತ್ನಿಗೆ ದ್ವಿಪೌರತ್ವ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಿದರು. ಅದರ ಬಗ್ಗೆ ಪ್ರಕರಣವು ನಡೀತಾ ಇದೆ. ಅಲ್ಲಿ ನೆಡಾ ಮೈತ್ರಿಕೂಟ ಅವರು ಸಹ 126 ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ತಾರೆ. ಬಿ ಜೆ ಪಿ, ಎ ಜಿ ಪಿ, ಬಿ ಎಸ್ ಎಫ್ ಮತ್ತು ಇತರ ಪಕ್ಷಗಳು. ಇನ್ನು ಅಸ್ಸಾಂ ಸಮ್ಮಿಲಿತ ಮೋರ್ಚಾ 126 ಸ್ಥಾನಗಳಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಇದೆ, ಆರ್ ಡಿ ಇದೆ, ಎ ಜೆ ಪಿ ಇದೆ, ಸಿ ಪಿ ಐ ಇದೆ. ಇನ್ನು ಇಂಡಿಪೆಂಡೆಂಟ್ ಪಕ್ಷೇತರರು ಒಂದು 23 ಕ್ಷೇತ್ರದಲ್ಲಿದ್ದಾರೆ. ಅಲ್ಲಿ ಬಿ ಎ, ಆಪ್ ಪಕ್ಷ, ತೃಣಮೂಲ ಕಾಂಗ್ರೆಸ್ ಅವರು ಸಹ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಎನ್ ಡಿ ಎ ಮೈತ್ರಿಕೂಟ ಹಿಮಂತ್ ಬಿಸ್ವಾ ಶರ್ಮಾ ಹ್ಯಾಟ್ರಿಕ್ ಗೆಲುವು ನಿರೀಕ್ಷೆಯಲ್ಲಿದೆ. ಈ ಮೈತ್ರಿಕೂಟದಲ್ಲಿ ಅಸ್ಸಾಂ ಗಣ ಪರಿಷತ್ ಇದೆ, ಯುನೈಟೆಡ್ ಪೀಪಲ್ಸ್ ಪಾರ್ಟಿ, ಲಿಬರಲ್ ಈ ಪಕ್ಷಗಳು ಸಹ ಇವೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಅಸ್ಸಾಂ ಸಮ್ಮಿಲಿತ ಮೋರ್ಚಾ ಈ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಮತ್ತು ರೈಜೋರ್ ದಳ, ಅಸ್ಸಾಂ ಜಾತೀಯ ಪರಿಷತ್ ಈ ಪ್ರಾದೇಶಿಕ ಪಕ್ಷಗಳು ಸಹ ಈ ಎ ಎಸ್ ಎಂ ಅಸ್ಸಾಂ ಸಮ್ಮಿಲಿತ ಮೋರ್ಚಾ ಇಲ್ಲಿವೆ. ಇನ್ನು ಎ ಐ ಯು ಡಿ ಎಫ್ ಇದು ಬದ್ರುದ್ದೀನ್ ಅಜ್ಮಲ್ ಅವರ ಪಕ್ಷ. ಕಾಂಗ್ರೆಸ್ ಮತ್ತು ಎ ಐ ಯು ಡಿ ಎಫ್ ಈ ಎರಡು ಪಕ್ಷಗಳೇನಿದೆ ಅಲ್ಲಿ ಅಲ್ಪಸಂಖ್ಯಾತರ ಮತಗಳ ಬಗ್ಗೆ ಒಂದು ತಿಕ್ಕಾಟ ನಡೀತಾ ಇದೆ. ಈ ಮತಗಳು ಯಾರಿಗೆ ಬರ್ತವೆ ಅಂಥೇಳಿ ಎ ಐ ಯು ಡಿ ಎಫ್ ಪಕ್ಷ ಅಲ್ಪಸಂಖ್ಯಾತರ ಕೆಲವು ಮತಗಳನ್ನು ಬದ್ರುದ್ದೀನ್ ಅಜ್ಮಲ್ ಅವರ ನೇತೃತ್ವದ ಈ ಪಕ್ಷ ಪಡಿಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಮಹಿಳಾ ಮತದಾರರು ಈ ಬಾರಿ ಭಾಳ ಪ್ರಭಾವಶಾಲಿಗಳಾಗಿದ್ದಾರೆ. ಅವರು ಸರಿಸುಮಾರು 1.25 ಕೋಟಿ ಮತದಾರರು, ಅಷ್ಟು ಜನ ಮಹಿಳೆಯರು ಮತವನ್ನು ಚಲಾಯಿಸಿದ್ದಾರೆ. ಇವರು ಫಲಿತಾಂಶವನ್ನು ಏರುಪೇರು ಮಾಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಅಕ್ರಮ ವಲಸೆ ಅನ್ನೋದು ಅಸ್ಸಾಂನ ಭಾಳ ಮುಖ್ಯವಾದ ಚರ್ಚಾ ವಿಷಯ ಆಗಿತ್ತು. ಇವತ್ತು ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ವರ್ಚಸ್ಸೇನಿದೆ, ಅವರ ಪರ್ಸನಾಲಿಟಿ, ಅದನ್ನು ಹೊರಗೆ ಹಚ್ಚಿದಂಥ ಚುನಾವಣೆಯಾಗಿದೆ. ಈ ಬಾರಿ ಎಕ್ಸಿಟ್ ಪೋಲ್ನಲ್ಲಿ ಬಿ ಜೆ ಪಿ ಮೈತ್ರಿಕೂಟ 39% ಅಷ್ಟು ಮತವನ್ನು ಪಡಿಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಎ ಎಸ್ ಎಮ್ ಏನಿದೆ, ಅಸ್ಸಾಂ ಸಮ್ಮಿಲಿತ ಮೋರ್ಚಾ ನಿರೀಕ್ಷಿತಷ್ಟು ಸ್ಥಾನ ಸಿಗಲಿಕ್ಕಿಲ್ಲ ಅನ್ನೋಂಥ ನಿರೀಕ್ಷೆ ಇದೆ. ಹಲವು ಸಂಸ್ಥೆಗಳು 22ರಿಂದ 32 ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿ ಜೆ ಪಿ 80ರಿಂದ 100 ಸ್ಥಾನಗಳನ್ನು ಗೆಲ್ಲಬಹುದು ಅಂತ. ಆದರೆ ಮೇ 4 ಮತದಾನದ ನಂತರ, ಮತ ಎಣಿಕೆ ನಂತರ ಏನು ಅಲ್ಲಿ ಹೊರಬರುತ್ತೆ ಮತಪೆಟ್ಟಿಗೆಗಳಿಂದ, ಅದೇ ಮುಖ್ಯವಾದ ಫಲಿತಾಂಶ ಆಗಿರುತ್ತೆ. ಆದರೆ ಇಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ಏನು ಸೀಟುಗಳ ಲೆಕ್ಕಾಚಾರ ಇದೆ, ಇದು ವ್ಯತ್ಯಾಸ ಆದರೂ ಸಹ ಆಗ್ಬೋದು. ಯಾಕೆಂದರೆ ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿ ಜೆ ಪಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಇವೆರಡರ ನಡುವೆ ವೋಟ್ ಶೇರಿಂಗ್ ವ್ಯತ್ಯಾಸ ಇರತಕ್ಕಂಥದ್ದು ಕೇವಲ 2% ಅಷ್ಟೇ. ಹಾಗಾಗಿ 2% ವ್ಯತ್ಯಾಸದಲ್ಲಿ
60 ಸೀಟ್ಗಳ ಏರುಪೇರು ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯೂ ಸಹ ಇಲ್ಲಿದೆ. ಹಾಗಾಗಿ ಏನಾಗುತ್ತೆ ನೋಡಬೇಕಾಗಿದೆ ಮುಂದಿನ ದಿನದಲ್ಲಿ.